ನನ್ನ ಕಿಡ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಕೃಷ್. ಇವತ್ತು ನಾವು ನಮ್ಮ ಅತ್ತೆಯವ್ರ ಮನೆ ದೇವರಿಗೆ ಬಂದಿದ್ದೀವಿ. ಇವತ್ತು ನಾವು ಹರೋಳಿ ಮುತ್ತರಾಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಒಂದು ಸಣ್ಣ ಗುಹೆ ಇದೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನೇಚರ್ ಎಷ್ಟು ಚೆನ್ನಾಗಿದೆ. ವಾವ್, ಬ್ಯೂಟಿ ಪ್ಲಾಂಟ್ಸ್. ಬನ್ನಿ ಎಂಜಾಯ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನು ಹೇಳ್ತಿದ್ನಲ್ಲ ಕೇವ್ ಅಲ್ಲೇ ಇದೆ, ಬನ್ನಿ ಹೋಗೋಣ. ನೋಡಿ ಕೇವ್ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿಗೆ ಬಂದಿದ್ದೀವಿ ಇವತ್ತು. ನಮ್ಮಣ್ಣ ನೋಡಿದ್ದೀರಾ? ನೋಡಿಲ್ಲ ತಾನೆ? ಇವರೇ ನಮ್ಮಣ್ಣ. ಹಾಯ್ ಫ್ರೆಂಡ್ಸ್, ಈ ದೇವಸ್ಥಾನ ಹೆಸರು ಏನಣ್ಣ? ಇದು ಚೆನ್ನಿಕಲಮ್ಮ ಮುತ್ತರಾಯ ಸ್ವಾಮಿ ದೇವಸ್ಥಾನ ಅಂತ. ಇದು ಹಾರೋಹಳ್ಳಿಯಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಇದು ಸುತ್ತು ನೇಚರ್ ಮಧ್ಯೆ ಇರೋ ದೇವಸ್ಥಾನ. ಇಲ್ಲಿ ಚೆನ್ನಿಕಲಮ್ಮ ಮತ್ತೆ ಆಂಜನೇಯ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿದೆ. ನೋಡಿ, ಇದೇ ಚೆನ್ನಿಕಲಮ್ಮ ದೇವಸ್ಥಾನ. ಇದು ಫುಲ್ಲು ಕೇವ್ ಒಳಗಡೆ ಇರೋ ದೇವಸ್ಥಾನ. ದೇವಸ್ಥಾನ ತೋರ್ಸಂಗಿಲ್ಲ, ದೇವಸ್ಥಾನದ ಔಟ್ಸೈಡ್ ಭಾಗ ನಿಮ್ಗೆ ತೋರಿಸ್ತೀವಿ. ನೋಡಿ, ಇದೆಲ್ಲ ಬಂಡೆ, ಫುಲ್ಲು ಫಾರೆಸ್ಟ್ ಸುತ್ತು. ನಮಸ್ಕಾರ. ಇದು ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀವಿ. ಓಕೆ, ಇದು ಚೆನ್ನಿಕಲ್ ಮುತ್ತರಾಯ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ಚೆನ್ನಿಕಲ್ ಮುತ್ತರಾಯ ಸ್ವಾಮಿ ಅಂತ ಏನಕ್ಕೆ ಬಂದಿದೆ ಅಂದರೆ, ಮೊದಲು ಚೆನ್ನಮ್ಮ ಅಂತ ಒಬ್ಬರು ಬ್ರಾಹ್ಮಣ ಲೇಡಿ ಇದ್ದರು. ಅವರು ಮೊದಲು ಹಿಂದೆ ಕಾಲದಲ್ಲಿ ಮದುವೆಗೆ ಮೊದಲು ಋಷಾಂತಿ ಆದರೆ, ಅಂದರೆ ದೊಡ್ಡವರಾದರೆ ಅವ್ರನ್ನ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಬಿಡ್ತಾ ಇದ್ರಂತೆ. ಸೊ ಹಾಗಾಗಿ ಆ ಎಮ್ಮನ್ನು ಮದುವೆಗೆ ಮೊದಲೇ ಅವರು ದೊಡ್ಡವರಾದ್ರಿಂದ ಕಣ್ಣು ಕಟ್ಟಿ ಇದು ಕಾಡು ಥರ ಇತ್ತಂತ ಆಗ. ಸೊ ಬಿಟ್ಬಿಟ್ಟಿದ್ರು. ಸೊ ಬಿಟ್ಟಾಗ ಏನಾಯಿತು ಅಂದರೆ, ಅವರಿಗೆ ಬೇರೆ ಯಾರು ರಿಲೇಷನ್ನು ಆ ಥರ ಏನು ಕನೆಕ್ಷನ್ ಇರ್ತಾ ಇರಲಿಲ್ಲ. ಸೊ ಅಲ್ಲಿ ನೀವೇನು ಬಂಡೆ ನೋಡ್ಕೊಬಂದ್ರಿ ಕೆಳಗಡೆ ಗುಹೆ ಥರ, ಅಲ್ಲಿ ಮಲ್ಕೊಂಡು ಮತ್ತು ಇಲ್ಲಿ ಬಿಡ್ತಾ ಇದ್ದ ಹಣ್ಣುಗಳನ್ನ, ಕಾಡಿನಲ್ಲಿ ಏನೇನು ಬೇಲ್ದೆ ಇದು ಸಿಕ್ಕಿದ ಹಣ್ಣನ್ನು ತಿನ್ಕೊಂಡು ಅಲ್ಲಿ ಮಲ್ಕೊಂಡು ಅಲ್ಲೇ ಅವರು ಪ್ರಾಣತ್ಯಾಗ ಮಾಡಿದ್ರು. ಸೊ ಅದಕ್ಕೆ ಚೆನ್ನಿಕಲ್ ಮುತ್ತರಾಯ ಅಂತ. ಇದು ಚೆನ್ನಿಕಲ್ ಮುತ್ತರಾಯ ಅಂದರೆ ಆಂಜನೇಯ ಸ್ವಾಮಿ ಅಂತ ಇನ್ನೊಂದು ಹೆಸರಿದೆ. ಇಲ್ಲಿ ಮೊದಲು ಪ್ರತಿಷ್ಠಾಪನೆ ಆದಾಗ ಮೊದಲೇ ಇಲ್ಲಿ ಇನ್ನೊಂದು ಮೂರ್ತಿ ಇದೆ ಸಣ್ಣದು. ಸೊ ಇಲ್ಲೇ ಉದ್ಭವ ಆಯಿತು ಅಂತ ಒಂದು ಪ್ರತೀತಿ. ಜೊತೆಗೆ ಇಲ್ಲಿ ಹುತ್ತ ಇದೆ, ಇಲ್ಲಿ ಹುತ್ತ ಹಿಂದೆಗಡೆ. ಹಾಂ, ಅದು ಬೆಳೀತಾ ಇರುತ್ತೆ. ಕೆಲವು ನಾವು ತೊಳಿಬೇಕಾದ್ರೆ ಸ್ವಲ್ಪ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಅದರಿಂದ ತುಂಬ ಇದು ಶಕ್ತಿಶಾಲಿಯಾಗಿದೆ ಅನ್ನೋ ಥರ ಪ್ರತೀತಿ. ಚಿಕ್ಕ ಹುಡುಗನಿಂದಲೂ ನಮ್ಮ ತಂದೆ ಜೊತೆಲೇ ಬರ್ತಿದ್ದೆ. ಆಗ ಇಲ್ಲಿ ಸರ್ಪ ಬಂದು ಹೋಗೋ ಇದಿತ್ತು. ಸರ್ಪ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ.
ಈಗ ಇತ್ತೀಚೆಗೆ ಕಾಣಿಸ್ತಿಲ್ಲ. ಮೊದಲು ಒಂದು ನಾವು ನೋಡ್ತಾ ಇದ್ವಿ, ಇಲ್ಲಿ ಇರೋದನ್ನು ವೃತ್ತದಲ್ಲಿ ತಲೆ ಇಟ್ಕೊಂಡು ನೋಡ್ತಾ ಇದ್ವಿ. ಅದರಿಂದ ಇದು ತುಂಬಾ ಶಕ್ತಿಶಾಲಿ. ಇಲ್ಲಿ ಎಲ್ಲ ಒಳ್ಳೆ ಶುಭ ದಿನಗಳಲ್ಲಿ ಮದುವೆ ಮುಂಜಿ ಈ ತರ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಎಲ್ಲರೂ ಬಂದು ಇಲ್ಲಿ ಬೆಳಿಗ್ಗೆ ಬಂದು ಸಂಜೆ ತನಕ ಊಟ ಗೀಟ ಅಡುಗೆ ಎಲ್ಲ ಮಾಡಿಕೊಂಡು ಇಲ್ಲೇ ತುಂಬ ಟೈಮ್ ಪಾಸ್ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ. ಇದು ಒಂಥರ ಅವ್ರಿಗೆ ತುಂಬ ಖುಷಿ ಕೊಡುವ ಸ್ಥಳ ಆಗಿದೆ. ಇದು ಬೆಟ್ಟಗುಡ್ಡಗಳ ಮಧ್ಯೆ ಇದ್ದು ಮುಂದೆ ದೇವಸ್ಥಾನದ ಮುಂದೆ ಕೊಳ ಇದೆ. ಈ ಕೊಳ ಇರೋದೇ ತುಂಬ ಶುಭಕರವಾಗಿದೆ. ಮತ್ತು ಸುತ್ತಲೂ ಪರಿಸರ ಸಣ್ಣ ಪುಟ್ಟ ಬೆಟ್ಟಗುಡ್ಡಗಳ ಪ್ರದೇಶ ಆಗಿದ್ದು ಇಲ್ಲಿ ವಿಹಾರ ಮಾಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇವೆ, ನವಿಲುಗಳು ತುಂಬ ಇವೆ. ಇಲ್ಲಿ ಬೆಳಿಗ್ಗೆ ಬಂದು ಸಂಜೆ ತನಕ ಇದ್ದು ಹೋದರೆ ತುಂಬ ಮನಃಶಾಂತಿ ಸಿಗುತ್ತೆ ಅಂತ ಎಲ್ಲರೂ ಇಲ್ಲಿ ಬಂದು ಮತ್ತೆ ಇಲ್ಲಿ ಎಲ್ಲ ಬಂದು ಮದುವೆ ಮತ್ತು ಕೆಲವು ಅವರು ಒಳ್ಳೆ ಕಷ್ಟಗಳು ಅದು ಇದು ಏನು ಇದ್ರೂ ಒಳ್ಳೆ ರೀತಿ ಆಗಲಿ ಅಂತ ಕೇಳ್ಕೊಂಡೋದಾಗ ಅವರಿಗೆ ದೇವರು ಕೃಪೆ ಮಾಡಿ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಭಕ್ತಾದಿಗಳು ಬೆಂಗಳೂರು, ಮಾಗಡಿ ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಕಡೆಯಿಂದನೂ ಬರ್ತಾ ಇರ್ತಾರೆ. ಇದು ದೇವಸ್ಥಾನ ಯಾವ ಟೈಮಿಂಗ್ಸ್ ಅಲ್ಲಿ ಓಪನ್ ಇದೆ? ಇದು ಶನಿವಾರ ಮಾತ್ರನೇ ಓಪನ್ ಆಗೋದು. ಬೆಳಿಗ್ಗೆ 9:30 10 ಗಂಟೆಗೆ ಓಪನ್ ಆಗಿ 10 ಗಂಟೆಗೆ 10ರಿಂದ 10:30 ಮಹಾಮಂಗಳಾರತಿ ಇರುತ್ತೆ. ಆಮೇಲೆ 3 ಗಂಟೆ ತನಕನೂ ಇರುತ್ತೆ. ಎಲ್ಲೋ ಯಾವಾಗಲೂ ಇದಿರಲ್ಲ, ಕ್ಲೋಸ್ ಮಾಡಲ್ಲ. ಇದು ಜಾತ್ರೆ ಎಲ್ಲ ಯಾವಾಗ ನಡೆಯುತ್ತೆ? ಜಾತ್ರೆ ಶ್ರಾವಣ ಶನಿವಾರ ತುಂಬ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. ಅದು ಲಾಸ್ಟ್ ಶನಿವಾರ ಮಾತ್ರ ಜಾತ್ರೆ ಥರ ನಡೀತಾರೆ. 4ನೇ ಶನಿವಾರ ಇಲ್ಲಿ 3 ಊರು ಇದೆ. 3 ಊರುಗಳಿಂದನೂ ಎಲ್ಲ ಪ್ರೊಸೆಷನ್ ಬರುತ್ತೆ. ಮತ್ತೆ ಒಂದೊಂದು ಊರಲ್ಲೂ ಒಂದೊಂದು ವಿಗ್ರಹಕ್ಕೆ ಅಲಂಕಾರ ಮಾಡಿಕೊಂಡು ಇಲ್ಲೆಲ್ಲರೂ ಸೇರ್ತಾರೆ. ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಬರ್ತವೆ. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಯಪ್ಪ, ಅಲ್ಲಿ ಏನೋ ಇದೆ, ನಂಗೆ ಯಾಕೆ ಬೇಕು? ಬನ್ನಿ ನಾವು ಹೋಗೋಣ. ಹೂ 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 ಹೂ. ನೋಡಿ ಫ್ರೆಂಡ್ಸ್, ನಾನು ಕೆಳಗಡೆ ಆರಾಮಾಗಿ ಗ್ರಿಪ್ ಇಲ್ದೇ ಇಳಿತಿದ್ದೀನಿ. ಯಹೂ! ಅಮ್ಮ, ಈ ಕಡೆ ಕ್ಲೈಂಬಿಂಗ್ ಹತ್ತು ಅತ್ತೆ ಫುಲ್ ಅತ್ತೆ ಬಿಟ್ಟೆ. ಬಾಯ್, ಫಾಸ್ಟ್ ಆಗಿ ಬಾಸಮನ್ ಯಪ್ಪ. ಎಸ್ 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 ಎಸ್, ನಾನೇ ಫಸ್ಟ್. ಹೂರೇ! ಬರೀ ಡೌಗಳು. Thanks for watching my channel. Please like, share and subscribe. Please subscribe. See the sunset. Please subscribe.